ಹರೇ ಶ್ರೀನಿವಾಸ. ಇವತ್ತು ನಿಮಗೆ ಇನ್ನೊಂದು ಹರಿಕಥಾಮೃತದಲ್ಲಿ ಬರುವ ಸ್ತೋತ್ರ ಹೇಳ್ತೀನಿ. ಅದು ತುಂಬ ಜನ ನನಗೆ ಕಮೆಂಟ್ ಬಾಕ್ಸಲ್ಲಿ ಫೋನ್ ಮಾಡಿ ಎಲ್ಲ ಹೇಳ್ತಾ ಇರ್ತಾರೆ, ಮೇಡಮ್ ಅವರೇ ದೇವ್ರ ಕಡೆಗೆ ನನ್ನ ಮನಸ್ಸೇ ಇರಲ್ಲ, ಒಂಚೂರು ಹೇಳಿರ್ತೀನಿ ಮನಸ್ಸಲ್ಲಿ ಅಲ್ಲೋಲೋ ಕಲ್ಲೋಲ ಆಗಿರುತ್ತೆ, ಮತ್ತು ಆ ಕಡೆಗೆಲ್ಲ ಹೋಗಿರುತ್ತೆ, ಮನಸ್ಸು ಒಂದೇ ಕಡೆ ಇರಬೇಕು ಅಂತ ತುಂಬ ಜನ ಕೇಳ್ತಿದ್ರು. ಅದಕ್ಕೆ ಹರಿಕಥಾಮೃತ ಸಾರದಲ್ಲಿ ಬರುವ ಮಾತೃ ಸಂಧಿ ಆ ಪದ್ಯದಲ್ಲಿ 13ನೇ ಶ್ಲೋಕವನ್ನು ರಾಜಲಕ್ಷ್ಮೀ ರಾವ್ ಅವರು ತುಂಬ ಭಕ್ತಿಯಿಂದ ಹೇಳ್ತಾರೆ. ಎಲ್ಲರೂ ಕೇಳಿಸ್ಕೊಂಡು ಆ ಸ್ತೋತ್ರನ 48 ಸತಿ ಒಂದು ದಿನಕ್ಕೆ ನೀವು ಹೇಳ್ತಾ ಬಂತು ಅಂತಂದರೆ 1 ತಿಂಗಳ ಒಳಗಡೆ ನಿಮಗೆ ಕೃಷ್ಣನ ಮೇಲೆ ಅತೀವ ಭಕ್ತಿ ಬರುತ್ತೆ, ಮನಸ್ಸು ಒಂದೇ ಕಡೆ ನಿಲ್ಲುತ್ತೆ. ಇವಾಗ ಯಾವುದು ಸ್ತೋತ್ರ ಅಂತ ಕೇಳೋಣ, ಬರ್ತೀರಾ? ಹಾಂ. ಹರೇ ಶ್ರೀನಿವಾಸ, ಶ್ರೀ ಗುರುಭ್ಯೋ ನಮಃ. ಈಗ ಹೇಳುವಂಥ ಶ್ಲೋಕ ಹರಿಕಥಾಮೃತ ಸಾರದ ಮಾತೃಕಾ ಸಂಧಿ. ಇದು 8ನೇ ಸಂಧಿ. ಈ ಮಾತೃಕಾ ಸಂಧಿಯಲ್ಲಿ 13ನೇ ಶ್ಲೋಕ ಮನಸ್ಸಿಗೆ ಸಂಬಂಧಪಟ್ಟಂಥ ಶ್ಲೋಕ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಮನಸ್ಸಿನ ಚಂಚಲತೆ ಇರುವುದು ಸಹಜ. ಚಂಚಲತೆಯಿಂದ ನಾವು ಎಷ್ಟೋ ಒಂದು ಸಾಧನೆಗಳಿಗೆ ತೊಂದರೆ ಆಗುತ್ತದೆ. ಆದ್ದರಿಂದ ಮನಸ್ಸಿನ ಒಂದು ಸ್ಥಿಮಿತ, ಒಂದು ಸಮಚಿತ್ತರಾಗಿ ಒಂದು ಜೀವನ ಮಾಡುವಂಥ ಒಂದು ಜ್ಞಾನ ಬರೋದಕ್ಕೋಸ್ಕರ ಈ ಒಂದು ಮನಸ್ಸಿನ ಬಗ್ಗೆ ಶ್ಲೋಕವನ್ನು ಜಗನ್ನಾಥದಾಸರು ರಚನೆ ಮಾಡಿದ್ದಾರೆ. ಮತ್ತು ಈಗಿನ ಕಾಲದಲ್ಲಿ ಎಲ್ಲರಿಗೂ ಮಾನಸಿಕ ರೋಗಗಳು, ಮಾನಸಿಕ ಕಾಯಿಲೆಗಳು ಕೂಡ ಬರ್ತಾ ಇದೆ. ಈ ಒಂದು ಮಾನಸಿಕ ಕಾಯಿಲೆಗಳು ಏನೇ ಇದ್ದರೂ ಸಹಿತ ಈ ಒಂದು ಶ್ಲೋಕ ಹೇಳೋದ್ರಿಂದ ಶ್ರೀ ಹರಿವಾಯು ಗುರುಗಳ ಪ್ರೇರಣೆ ಅದರಿಂದ ಅವರಿಗೆ ಒಂದು ಒಳ್ಳೆಯ ಫಲ ಸಿಕ್ಕೇ ಸಿಗುತ್ತೆ. ಈ ಒಂದು ಶ್ಲೋಕವನ್ನು ದಿನನಿತ್ಯ ಗುರುಗಳನ್ನು ಸ್ಮರಿಸಿಕೊಂಡು, ಗಣೇಶನ ಪೂಜೆ, ನಿಮ್ಮ ಮನೆದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ದಿನಕ್ಕೆ 48 ಸಲ ಪಾರಾಯಣ ಮಾಡಿಕೊಳ್ಳಿ. ಎಂತಹ ಮನಸ್ಸೇ ಎಲ್ಲದಕ್ಕೂ ತುಂಬ ಮುಖ್ಯವಾದ. ಮನಸ್ಸಿಗೆ ಅಭಿಮಾನಿ ದೇವತೆ ಮಹರುದ್ರ ದೇವರು. ಮಹರುದ್ರ ದೇವರ ಅಂತರ್ಯಾಮಿ ಹರಿವಾಯುಗಳು ಮಹರುದ್ರ ದೇವರು. ಅವರ ಅನುಗ್ರಹ ಆಗಬೇಕು ಅಂದರೆ ಈ ಒಂದು ಶ್ಲೋಕವನ್ನು ಎಲ್ಲರೂ ದಿನಕ್ಕೆ 48 ಸಲ ಪಾರಾಯಣ ಮಾಡ್ಕೋಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ. ಹರೇ ಶ್ರೀನಿವಾಸ. ಈ ಒಂದು ಶ್ಲೋಕವನ್ನು ನೀವು 48 ಸಲ 48 ದಿನಗಳು ಇನ್ನೂ ಹೆಚ್ಚಿಗೆ ಹೇಳಿಕೊಂಡ್ರೂ ತಪ್ಪಿಲ್ಲ. ದಿನನಿತ್ಯ ಅಭ್ಯಾಸ ಆಗೋದ್ರೂ ಇನ್ನೂ ಒಳ್ಳೆಯದೇ. ಈ ಒಂದು ಶ್ಲೋಕವನ್ನು ದಯವಿಟ್ಟು ಪ್ರತಿಯೊಬ್ಬರಿಗೂ ದಿನನಿತ್ಯ ಪಾರಾಯಣ ಮಾಡಿಕೊಳ್ಳಿ. ಹರೇ ಶ್ರೀನಿವಾಸ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಚಿತ್ತಜೇಂದ್ರರು ಮನದೊಳಿಪ್ಪರು, ಕೃತ್ತಿವಾಸನು ಅಹಂಕಾರದಿ, ಚಿತ್ತಚೇತನ ಮಾನಿ ವಿಹಗೇಂದ್ರ ಫಣಿಪರೊಳು. ನಿತ್ಯದಲ್ಲಿ ನೆಲೆಗೊಂಡು 19 ಮೊಗ ತೈಜಸನು ಸ್ವಪ್ನಾವಸ್ಥೆಯೈದಿಸಿ, ಜೀವರನು ಪ್ರವಿವಿಕ್ತಿ ಭುಕುಯನಿಪ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು, ಆದರದಿ ಕೇಳುವುದು. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣಸ್ತು ಮಧ್ವೇಶಾರ್ಪಣಸ್ತು. ಹರೇ ಶ್ರೀನಿವಾಸ. ವಾಯುಜೋತ್ತಮ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಗೊತ್ತಿರ್ಬೇಕು.